ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗವು ಕೀರ್ತನೆಗಳು 33:18-19. ಯೆಹೋವನಾದರೂ ತನ್ನಲ್ಲಿ ಭಯ ಭಕ್ತಿಯುಳ್ಳವರನ್ನ ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನ ನಿರೀಕ್ಷಿಸುವವರನ್ನ ಲಕ್ಷಿಸುತ್ತಾನೆ. ಎಂತಹ ಸುಂದರವಾದಂತಹ ಈ ವಾಕ್ಯವು. ಹೌದು ಪ್ರಿಯರೇ, ನಾವು ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ದಾರೆ, ನಮ್ಮನ್ನು ಕಟಾಕ್ಷಿಸುವಾತನಾಗಿದ್ದಾನೆ. ನಾವು ಆತನ ಕೃಪೆಯನ್ನ ನಿರೀಕ್ಷಿಸುವವರಾದರೆ ಆತನು ಅದನ್ನು ಲಕ್ಷಿಸುವವನಾಗಿದ್ದಾನೆ. ಎಂತಹ ಸುಂದರವಾದ ವಾಕ್ಯ ನೋಡಿರಿ. ಕರ್ತನ ಸನ್ನಿಧಾನದಲ್ಲಿ ನಾವು ಕಾದಿದ್ದು ಪ್ರಾರ್ಥಿಸುವಾಗ ನಾವು ನಿಶ್ಚಯವಾಗಿ ಕೃಪೆಯಲ್ಲಿ ವೃದ್ಧಿ ಹೊಂದುವವರಾಗಿದ್ದೇವೆ. ಆತನ ಪಾದವನ್ನು ಅಪೇಕ್ಷಿಸಿ ಆತನ ಸನ್ನಿಧಾನದಲ್ಲಿ ಸ್ತುತಿಸಿ ಆನಂದಿಸುವಾಗ ದೇವರ ಕೃಪೆಯು ನಮ್ಮನ್ನು ಮುಟ್ಟುವಂಥದ್ದಾಗಿದೆ, ಆವರಿಸಿಕೊಳ್ಳುವಂಥದ್ದಾಗಿದೆ. ನಾವು ದೇವರ ಮಗುವಾದದ್ದರಿಂದ ನಾವು ಕೃಪೆಯಲ್ಲಿ ಬೆಳೆಯುವಂತೆ ಕರ್ತನು ಸಹ ಬಯಸುತ್ತಾನೆ. ಪ್ರಿಯರೇ, ಆತನು ನಮಗೆ ಕೃಪೆಯ ಆತ್ಮವನ್ನು, ಕೃಪೆಯ ಅಭಿಷೇಕವನ್ನ ಖಂಡಿತವಾಗ್ಲೂ ನೀಡುವಾತನಾಗಿದ್ದಾನೆ. ಹೌದು, ಯೆಶಾಯ 40:31 ಯಾವತ್ತು ನಾವು ಆತನ ಕೃಪೆಯ ಅಭಿಷೇಕವನ್ನ ಹೊಂದುತ್ತೇವೋ, ಯೆಹೋವನನ್ನ ನಿರೀಕ್ಷಿಸುವವರೋ ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹೌದಲ್ವಾ? ನಾವು ಆತನನ್ನ ಮೇಲೆ ಹಾತುಕೊಂಡಾಗ, ನಾವು ಆತನನ್ನ ನಿರೀಕ್ಷಿಸಿಕೊಂಡಾಗ ಹದ್ದಿನ ರೀತಿಯಲ್ಲಿ ನಮಗೆ ಬಲ ಬರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನೀವು ಕೃಪೆಯಲ್ಲಿ ಬೆಳೆಯಲು ಕೃಪೆಯ ಅಭಿಷೇಕ ನಿಮಗೆ ಅವಶ್ಯ ಎಂಬುದಾಗಿ ನಾವು ನೋಡುವಾಗ ಕರ್ತನ ವಾಗ್ದಾನವೇನು ಎಂಬುದು ನಾವು ನೋಡುವುದಾದರೆ, ನಾನು ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನ ಸುರಿಸುವೆನು. ಜೆಕರ್ಯ 12:10 ಈ ಮಾತನ್ನ ನಾವು ನೋಡ್ತೇವೆ. ನಾನು ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನ ಹಂಬಲಿಸಿ ಬೇಡುವ ಭಾವವನ್ನ ಸುರಿಸುವೆನು. ಹೌದಲ್ವಾ? ಕರ್ತನ ಕೃಪೆಯನ್ನು ಹಂಬಲಿಸಿ ನಾವು ಹೊಂದುವುದಾದ್ರೆ, ಕರ್ತನ ಕೃಪೆಯನ್ನು ಹಾತುಕೊಳ್ಳುವುದಾದ್ರೆ, ಅದರಲ್ಲೇ ನಾವು ಬೆಳೆಯುವುದಾದರೆ ದೇವರ ದಯೆ ಖಂಡಿತವಾಗಿಯೂ ನಮ್ಮ ಮೇಲೆ ಇರುತ್ತದೆ. ದೇವರ ಕೃಪೆ ನಮ್ಮೊಂದಿಗೆ ಸದಾ ಕಾಲವು ನೆಲೆಗೊಂಡಿರುವಂಥದ್ದಾಗಿದೆ. ನಾವು ಆ ನೆಲೆಗೊಂಡಿರುವ ಕೃಪೆಯ ಮೂಲಕ ಆತನನ್ನ ಸ್ತುತಿಸುವುದಾದರೆ ಎಂಥ ರಮ್ಯವಾದಂತಹ ಆಶೀರ್ವಾದವು ನಮಗೆ ದೊರೆಯುವಂಥದ್ದಾಗಿದೆ. ಪ್ರಿಯರೇ, ದಾವೀದನು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥಿಸುವ ಅಭ್ಯಾಸವುಳ್ಳವನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಅವನ ರಾಜ್ಯಭಾರದಲ್ಲಿ ಅವನು ಎಂದಿಗೂ ಅವಸರಿಸಿಲ್ಲ. ಅವನು ಯಾವ ತೀರ್ಮಾನವನ್ನ ಮಾಡಬೇಕಾದ್ರೂ ಕರ್ತನನ್ನ, ಸತ್ಯವೇದದ ವಾಕ್ಯಗಳನ್ನ ಆತನು ಪ್ರಕಟಣೆ ಕೊಡುವ ತನಕ ಕರ್ತನ ಪಾದದಲ್ಲಿ ಕಾದಿದ್ದು, ಯಾಜಕರ ಮೂಲಕವಾಗಲಿ, ಕರ್ತನ ಮೇಲುನುಡಿಯ ಮೂಲಕವಾಗಲಿ, ಕರ್ತನ ಆಲೋಚನೆಯು ಮಾರ್ಗದರ್ಶನವು ದೊರೆಯುವವರೆಗೂ ಕಾದಿದ್ದು ಪ್ರಾರ್ಥಿಸುತ್ತಲೇ ಇರುತ್ತಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವವರಾಗಿದ್ದೇವೆ. ಕರ್ತನ ಉತ್ತರ ದೊರೆತ ತರುವಾಯವೇ ಅವನು ಕಾರ್ಯಶೀಲನಾಗುತ್ತಿದ್ದನು ಎಂಬುದು ಸಹ ನಾವು ಸತ್ಯವೇದದ ಮೂಲಕ ಅರ್ಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಆ ಕೃಪೆಯು ಆತ್ಮನು ನಮ್ಮೊಳಗೆ ವಾಸಿಸಲು ಚಿತ್ತವುಳ್ಳತನಾಗಿರುವನು. ಹೌದು ಪ್ರಿಯರೇ, ಆ ಕೃಪೆಯುಳ್ಳಂತ ಆತ್ಮನು, ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸಿಸಲು ಚಿತ್ತವುಳ್ಳತನಾಗಿರುವನು. ಹಳೆಯ ಒಡಂಬಡಿಕೆಯ ಭಕ್ತರಿಗಿಂತಲೂ ನಾವು ವಿಶೇಷವಾದವರು, ಹೆಚ್ಚಾದ ಕೃಪೆಯನ್ನ ಹೊಂದಿದ್ದೇವೆ ಯೇಸು ಸ್ವಾಮಿಯ ಮೂಲಕವಾಗಿ. ಅದನ್ನು ನೆನೆಸಿ ಕರ್ತನನ್ನ ಹೃದಯಪೂರ್ವಕವಾಗಿ ಸ್ತುತಿಸಿ ಕೊಂಡಾಡುವ. ಆತನ ಕೃಪೆಯು ಶಾಶ್ವತವಾದದು. ಕೀರ್ತನೆ 136:3-24. ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ
ಕೃಪೆಯನ್ನು ಹೊಂದಿದ್ದೇವೆ. ಯೋಹಾನ 1:16-17 ನೋಡುವ ಪ್ರಕಾರ ಈ ಪರಿಪೂರ್ಣತೆ ಒಳಗಿಂದ ಯೇಸು ಸ್ವಾಮಿಯ ಮುಖಾಂತರ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿರುವುದಕ್ಕಾಗಿ ನಾವು ಕರ್ತನಿಗೆ ಅನಂತನಂತ ಸ್ತೋತ್ರ ಹೇಳುವ. ಕೊಟ್ಟಂತ ಈ ಸುಂದರ ಆಶೀರ್ವಾದಕ್ಕಾಗಿ ಅನಂತನಂತ ಸ್ತೋತ್ರ. ಕೊಟ್ಟಂತ ಈ ಒಂದು ಕೃಪೆಯ ಆತುಕೊಳ್ಳುವಿಕೆಗಾಗಿ ಕರ್ತನಿಗೆ ನಾವು ಅನಂತನಂತ ಸ್ತೋತ್ರ ಹೇಳುವ. ಪ್ರಿಯರೇ, ಸ್ವಾಮಿ ಕೊಟ್ಟಂತ ನಿನ್ನ ಕೃಪೆಗಾಗಿ, ಕೃಪೆಯ ಮೇಲೆ ಕೃಪೆಯನ್ನ ಹೊಂದುವಂತೆ ನಮ್ಮನ್ನು ಆಶೀರ್ವದಿಸಿರುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಕರ್ತನೆ. ಆಮೇನ್. ಗಾಡ್ ಬ್ಲೆಸ್ ಯುವರ್ ಫ್ಯಾಮಿಲಿ. ಟೇಕ್ ಕೇರ್. ಬಾಯ್.